ವಿಜಯಪುರದಲ್ಲೂ ಮುಂದುವರೆದಿದೆ ಗ್ಯಾಸ್ ಟ್ರಬಲ್. ಗ್ಯಾಸ್ ಏಜೆನ್ಸಿ ಎದುರು ಸಿಲಿಂಡರ್ಗೋಸ್ಕರ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಪೊಲೀಸರ ಎದುರಲ್ಲೇ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗ್ತಾ ಇದೆ. ಎಂತ ಪರಿಸ್ಥಿತಿ ನೋಡಿ. ಪೊಲೀಸರ ಎದುರಲ್ಲೇ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದೆ ಏಜೆನ್ಸಿ. ಇಂಡಿಯನ್ ಗ್ಯಾಸ್ ಎದುರು ಜಮಾಯಿಸಿದ್ದಾರೆ ಗ್ರಾಹಕರು. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಗ್ಯಾಸ್ ಏಜೆನ್ಸಿಗಳು ಪರದಾಡ್ತಾ ಇದೆ. ಪೊಲೀಸರನ್ನ ಕರೆಸಿ ಏಜೆನ್ಸಿ ಅವರು ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುತ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ನೀರಿಗೋಸ್ಕರ ಸಾಲಾಗಿ ಬಿಂದಿಗೆ ಇಟ್ಟು ಕಾಯ್ತಾ ಇರೋದನ್ನ ನೋಡಿದ್ದೀವಿ. ಈಗ ಸಿಲಿಂಡರ್ ಇಟ್ಟು ಕಾಯ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಭೀಕರವಂತ ಯುದ್ಧ ನಡೀತಾ ಇದೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ರೆ ಅದರ ಪರಿಣಾಮ, ಅದರ ಅಡ್ಡ ಪರಿಣಾಮ ಏನಂತ ಹೇಳಿದ್ರೆ ಗ್ಯಾಸ್ನ ಕೊರತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ಗಳೇ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳಿಗೆ ಕತ್ತರಿ ಹಾಕಲಾಗಿದೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ಗ್ಯಾಸ್ ಏನು ಮುಂದೆ ಸಿಗೋದಿಲ್ಲ, ಗ್ಯಾಸ್ ಸಿಲಿಂಡರ್ಗಳು ಸಿಗದ ವದಂತಿ ಹರಡಿದ ಪರಿಣಾಮವಾಗಿ ಏನಾದ್ರೆ ಪೊಲೀಸ್ ಸಮ್ಮುಖದಲ್ಲಿ ಇಲ್ಲಿ ಅಂದ್ರೆ ಗ್ಯಾಸ್ ವಿತರಣೆ ಮಾಡಬೇಕಂತ ಸಂದರ್ಭ ಇಲ್ಲಿ ಬಂದಿದೆ. ವಿಜಯಪುರದ ಭಾರತ ಗ್ಯಾಸ್ ಏಜೆನ್ಸಿಯ ಎದುರಿಗೆ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ರೆ ಪೊಲೀಸರ ಸಮ್ಮುಖದಲ್ಲಿ ಇಲ್ಲಿ ಗ್ಯಾಸ್ ವಿತರಣೆ ನಡೀತಾ ಇರುವಂಥದ್ದು. ಅಂದ್ರೆ ಟೈಟ್ ಸೆಕ್ಯೂರಿಟಿ ಅಂತಾರಲ್ಲ, ಆ ರೀತಿಯಾಗಿ ಪೊಲೀಸ್ ಸಮ್ಮುಖದಲ್ಲಿ ಗಲಾಟೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನನಗೆ ಮೊದಲು ಗ್ಯಾಸ್ ಬೇಕು, ನಿಮ್ಗೆ ಮೊದಲು ಗ್ಯಾಸ್ ಸಿಲಿಂಡರ್ಗಳು ಬೇಕು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ರೆ ಗ್ರಾಹಕರೇ ಮುಗಿ ಬೀಳ್ತಾ ಇದ್ದಾರೆ. ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲ ಸರದಿ ಸಾಲು ಬಂದು ನಿಂತಿರೋ ನೋಡ್ತಾ ಇರ್ಬೋದು. ಮೊದಲೇ ಮನೆಯವರು ತಮ್ಮ ಮಕ್ಕಳನ್ನ ಕೂಡ ಇಲ್ಲಿ ಸಾಲಲ್ಲಿ ನಿಲ್ಲಿಸಿದ್ದಾರೆ. ತಮ್ಮ ಮಕ್ಕಳನ್ನು ಕರೆದು ಈ ಸಾಲಲ್ಲಿ ಕ್ಯೂ ಅಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಅಂದರೆ ಬೇಗ ಸಿಲಿಂಡರ್ ಗ್ಯಾಸ್ ಸಿಗಬೇಕು ಅನ್ನೋವಂಥದ್ದು. ಒಂದು ಕಡೆಗೆ ನೋಡ್ತಾ ಇದ್ದೀವಿ ಗ್ಯಾಸ್ನ ಅಭಾವ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಅಂಗಡಿ ಮುಂಗಟ್ಟುಗಳಿಗೆ ಏನು ಕೊಡ್ತಾರೆ ಕಮರ್ಷಿಯಲ್ ಗ್ಯಾಸ್ಗಳನ್ನು, ಅವುಗಳಿಗೆ ಏನೋ ಕತ್ತರಿಯನ್ನು ಹಾಕಲಾಗಿದೆ. ಆದರೆ ಇಲ್ಲಿ ಯಾವುದೇ ಗ್ರಾಹಕರಿಗೆ ಅಂದರೆ ಮನೆ ಕೊಡ್ತಕ್ಕಂಥ ಸಿಲಿಂಡರ್ ಗ್ಯಾಸ್ಗಳು ಯಾವುದೇ ಕೊರತೆ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ ಗ್ಯಾಸ್ಗಳು ಸಿಗ್ತಾ ಇದ್ದಾವೆ. ಲೋಡ್ಗಳು ಸಹ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ಲೋಡ್ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿ ಏನಿದೆ ಜನರಿಗೆ ಏನು ವದಂತಿಯನ್ನು ಹರಡಲಾಗಿದೆ ಅಂತ ಹೇಳಿದರೆ, ರೂಮರ್ಸ್ಗಳೇನು ಹರಡಿದಾವೆ ಅಂತ ಹೇಳಿದ್ರೆ ಇಲ್ಲಿ ಅಂದರೆ ಗ್ಯಾಸ್ ಸಿಲಿಂಡರ್ಗಳು ಸಿಗೋದಿಲ್ಲ, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಬಂದಾಗ್ಬಿಡ್ತವೆ, ಇನ್ನು ಸಿಗೋದೇ ಡೌಟು, ಸ್ಟಾಕ್ ಮಾಡ್ಕೊಳ್ರಿ, ಈ ರೀತಿಯಾಗಿ ವದಂತಿಗಳು ಹರಡಿದ ಪರಿಣಾಮ ಏನಂತಂದರೆ ಇಲ್ಲಿ ಈ ರೀತಿಯಾದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಗ್ಯಾಸ್ ತಗೊಳ್ಳಿ, ಅವರೇ ಮಾತಾಡ್ತೀರಿ. ಗ್ಯಾಸ್ ಸಿಗಂಗಿಲ್ಲ ಅಂತ್ರಿ, ಅದನ್ನ ಮತ್ತು ಡೆಲಿವರಿ ಇಲ್ರಿ ಸರ್, ಈಗ ಬಂದಾಗಿದ್ರಿ ಡೆಲಿವರಿ, ಅದರ ಸಂಬಂಧ ಬಂದು ಒಯ್ಲಾಗ್ತೀವಿ ರೀ. ನೀವೇ ಕ್ಯೂ ಅಲ್ಲಿ ನಿಂತು ಮೊದಲೆಲ್ಲ ಮನೆಗೆ ತಂದು ಕೊಡ್ತೀರಿ? ಮನೆಗೆ ತಂದು ಕೊಡ್ತಿದ್ರಿ, ಈಗ ಬಂದ್ ಮಾಡ್ಯಾರಿ 4 ದಿನ ಆಯ್ತು. ಬುಕಿಂಗ್ ಬಂದಾಗಿದ್ದೇನ್ರಿ? ಬುಕಿಂಗ್ನೇ ಬಂದಾಗ್ಯದ್ರಿ, ಮೊಬೈಲ್ ಎಲ್ಲ ಇದನ್ನೇ ಆಗ್ಯದ್ರಿ ಬುಕಿಂಗ್ ಬಂದಾಗನ ನಾವು ಬಂದು ಒಯ್ಲಾಗ್ತೀವಿ ರೀ. ನಂಬರ್ ಭಾಳ ಅದ ರೀ ಎಲ್ಲ ಕಡೆ? ನಂಬರ್ ಭಾಳ ಅದಾವ್ರಿ ಸರ್. ಇನ್ನು ಅರ್ಧ ಚಿಟ್ಟಿ ಕೊಡಾಕತ್ತಾರ, ಅರ್ಧ ಇಲ್ಲ, ಹಿಂಗೆ ನಡೆದದ್ರಿ. ಸುದ್ದಿ ಬರ್ತಾ ಇದೆ ಗ್ಯಾಸ್ ಬರಲ್ಲ, ಅಲ್ಲೆಲ್ಲ ಯುದ್ಧ ನಡೆದದ, ಹಾಗಾಗಿ ಅಲ್ಲಿಂದ ಹಡಗಳು ಬರ್ತಾ ಇಲ್ಲ, ಹಿಂಗಾಗಿ ಗ್ಯಾಸ್ ಜಾಸ್ತಿ ಸಿಗಲ್ಲ, ತಿಂಗಳಿಗೆ 1 ಅಥವಾ 2 ತಿಂಗಳಿಗೆ 1 ಅಂತ ಈ ಥರ ಮಾತುಗಳು ಬರ್ತಾ ಇದೆ. ಭಯನೂ ಆಗ್ತಾ ಇದೆ. ಆಮೇಲೆ ಮನೆಗೆ ಬರ್ತಾ ಇಲ್ಲ ಗ್ಯಾಸು, ಮನೆಗಳಿಗೆ ಮುಂಚೆ ಕೊಡ್ತಾ ಇದ್ದಾರೆ. ಇಲ್ಲೇ ನುಗ್ಗಿ ಬಿಟ್ಟರೆ ಮನೆಗೆ ತೊಗೊಂಬರ್ಬೇಕು. ಮತ್ತೆ ಹಂಗೆ ಆಗ್ಬಿಟ್ಟ ಸರ್, ಅಲ್ಲಿ ಸಿಗಲ್ಲ, ಅನಿವಾರ್ಯ ಅಲ್ಲ, ಪಾಳೆ ಹಚ್ಚಲೇಬೇಕಾಗ್ಯದ. ಏನು ಹಂಗೇನು ಪ್ರಾಬ್ಲಮ್ ಏನಿಲ್ಲ ಸರ್, ಮ್ಯಾಗಿಂದು ಸಫಿಷಿಯೆಂಟ್ ಬರ್ಲಿಕ್ಕತ್ತವ. ನಮ್ಮಲ್ಲಿ ರಗಡ್ ಸ್ಟಾಕು, ಈಗ ಸಿಲಿಂಡರ್ ರಗಡ್ ಸ್ಟಾಕ್ ಐತಿ, ಅವ್ರು ಯಾರಿಗಿನ್ನೂ ಇಲ್ಲ ಅಂತ ಹೊಳೆ ಕಳಿಸಿಲ್ಲ. ಅದು ಜನಕ್ಕೆ ಏನಾಗಿಬಿಟ್ಟದ, ಸಿಗ್ತೈತೋ ಇಲ್ಲೋ, ಅದಕ್ಕೆ ಅಕಸ್ಮಾತ್ ನಾಳಿದ್ದ ಬಂದಾತಂದ್ರೆ ಇನ್ನು ಯುದ್ಧ ಜಾಸ್ತಿ ಆತಂದ್ರೆ ಏನು ಮಾಡೋದು ನಾವು ಮನ್ಯಾಗ, ಮತ್ತು ಪ್ರಾಬ್ಲಮ್ ಆಗಿತ್ತಲ್ಲ ಅನ್ನೋ ಒಂದು ಕಲ್ಪನಾದಿಂದ ಹೊಂಟಾರ ಹೊರತು ಬಾಕಿದೇನು ನಮಗೆ. ಪೊಲೀಸರೆಲ್ಲ ಬಂದಿತ್ತು, ಅವ್ರ ಸಮ್ಮುಖ ಕೊಡ್ಬೇಕಂತ ಪರಿಸ್ಥಿತಿ ಅಲ್ಲ ಅಂದ್ರೆ ಮತ್ತು ಪರಿಸ್ಥಿತಿ ಏನಾಗತ್ತಲ್ರಿ, ಭಾಳ ಜನ ಆತಂದ್ರೆ ಕಂಟ್ರೋಲ್ ಆಗಂಗಿಲ್ಲ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರೇಶನ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.